ಗುರುತಾಯಿ ಮಾತೃಶ್ರೀ ನಾಗವೇಣಮ್ಮನವರ ಶತಮಾನೋತ್ಸವ ಹಾಗೂ ನಿತ್ಯ ಅನ್ನದಾಸೋಹ ಪ್ರಾರಂಭೋತ್ಸವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಓಂಕಾರ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ರಾಜಾರಾಮ್ ಸ್ವಾಮಿಗಳವರ ಅವರು ಇನ್ನು ಈಶ್ವರ್ಗಾರಿಗೆ ಬಂದು ಒಂದು 8 ದಿವಸ ಇರೋರು. ಅವತ್ತು ಬರುವಾಗ ಅವರು ಒಂದು RPGT ಬಸ್ ಅಂತ ಬರ್ತಿತ್ತು, ಆ ಬಸ್ಸಿಗೆ ಬರೋರು. ಆಗ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಭಕ್ತರು ಇರಲಿ ಭಕ್ತರು ಇಲ್ಲದೆ ಇರಲಿ ಅವರು ನಮ್ಮ ಆಶ್ರಮಕ್ಕೆ ಬರೋರು. ಪ್ರತಿ ಗುರುವಾರ ಬಂದು ಇಲ್ಲ ಬಿತ್ತನೆ ಆಗಿಲ್ಲ, ನೀವು ಸಿಂಹಾದ್ರಿ ಸ್ವಾಮಿಗಳನ್ನ ನಾಗವೇಣಮ್ಮವ್ರನ್ನ ಕರೆಸ್ಬೇಕು ಗ್ರಾಮಕ್ಕೆ ಅಂತ ಹೇಳೋರು. ಆಗ ನಾವು ಅವಾಗ ಪತ್ರಗಳನ್ನು ಹಾಕಿ ಸ್ವಾಮಿಯರಿಗೆ ಈ ಪತ್ರ ಬರೆದ್ರೆ ನಾನು ಇಂಥ ದಿನ ಬರ್ತೀನಪ್ಪ ಅನ್ನೋರು. ನಾವು RPGT ಬಸ್ ಹತ್ರ ಕಾಯ್ತಾ ಇದ್ವಿ. ನಾನು ಯಾವುದೇ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಆ ಸಿಂಹಾದ್ರಿ ಸ್ವಾಮಿಗಳು ಆ ಮಾತೃಶ್ರೀ ನಾಗವೇಣಮ್ಮನ ಪಾದ ಸ್ಪರ್ಶ ನಮ್ಮ ಈಶ್ವರಗೆರೆಗೆ ಆಯಿತು ಅಂದರೆ, ಆ ಈಶ್ವರ ಗೆರೆ ಅಂತ ಹೇಳಿದ್ರೆ ಆ ಒಂದು ಕೆರೆ ಇದೆ. ಆ ಕೆರೆನಲ್ಲೇ ಈ ದಡದಲ್ಲಿ ಈಶ್ವರ ಈ ದೇವಸ್ಥಾನ ಇದೆ. ಆ ಈಶ್ವರ ದೇವಸ್ಥಾನ ಮತ್ತು ಕೆರೆ ಇರೋದ್ರಿಂದ ಅದಕ್ಕೆ ಈಶ್ವರ ಗೆರೆ ಅಂತ ಹೆಸರು ಬಂತು. ಅವರು ಗಂಗಾ ಪೂಜೆಯನ್ನ ಮಾಡಿ ಈಶ್ವರಗೆರೆ ಬಿಡ್ತಾ ಇದ್ರು. ಅವ್ರು ಈಶ್ವರಗೆರೆ ಈಶ್ವರಗೆರೆಯಿಂದ ಬೆಳಿಗ್ಗೆ 5:15 BST ಅಂತ ಒಂದು ಬಸ್ ಬರೋದು. ಆ BST ಬಸ್ನಾಗ ಹೋಗ್ತಾ ಅವರು ಎಲ್ಲ ಬಸ್ ಹತ್ತಿದ್ರೆ 100 ಜನ ಭಕ್ತರು ಈಶ್ವರಗೆರೆನಲ್ಲಿ ಯಾರು ಕಣ್ಣೀರು ಹಾಕದೆ ಮನೆಗೆ ಹೋಗ್ತಾ ಇರಲಿ. ನಮ್ಮ ಗುರುಗಳು, ನಮ್ಮ ಅಮ್ಮವರು, ನಮ್ಮ ನಾಗವೇಣಮ್ಮರು ಬಂದಿದ್ರು, ಹೋಗ್ತಾರೆ. ಅವ್ರಿಗೆ ಅಷ್ಟು ಆನಂದ ಬಾಷ್ಪ. ಆ ಒಂದು ಇದನ್ನ ನಾನು ಕಣ್ಣಾರೆ ಇಲ್ಲಿಗೆ ಒಂದು 30 ವರ್ಷದ ಹಿಂಚಿನ ಮಾತಿದು. ಅವತ್ತಿಂದಲೂ ನಾನು ನೋಡಿದ್ದೀನಿ. ಒಂದು ದಿವಸ ನಾನು ಈಶ್ವರಗೆರೆಯಿಂದ ಹಿಂದೂಪುರಕ್ಕೆ ಕರ್ಕೊಂಡೋದೆ ಅಮ್ಮವ್ರನ್ನ. ನೀನು ಬೆಳಿಗ್ಗೆ RPGT ಬಸ್ಸಿಗೆ ಹೋಗುವಂತ 5:45ಗೆ ಅಂದರು. ಅವತ್ತು ರಾತ್ರಿ ನಮಗೆ ಅನ್ನ ಮತ್ತು ಬದನೆಕಾಯಿದು ಎಣ್ಗಾಯಿ ಪರಮಾನ್ನ ಪಾಯಸ ಮಾಡಿ ಊಟಕ್ಕೆ ನನಗೆ ಬಡಿಸಿದ್ರು. ಅವತ್ತು ಊಟ ಮಾಡಿರ್ತಕ್ಕಂಥದ್ದು ನಾನು ಇಡೀ ಜನ್ಮದಲ್ಲೂ ನಾನು ಮರೆಯಲ್ಲ. ಆ ತಾಯಿ ಕಾರಣ ದೇಹಕ್ಕೆ ಅವರು ಜ್ಞಾನ ದಾಸೋಹವನ್ನು ಬಡಿಸಿರ್ತಕ್ಕಂಥ ಮಹಾತಾಯಿ. ಅವರು ಎಲ್ಲ ವೇದಾಂತ ಉಪನಿಷತ್ತುಗಳನ್ನೆಲ್ಲ ಅವರು ಕಲ್ತಿದ್ರು. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪು ಬರುತ್ತೆ. ಶಂಕರಾಚಾರ್ಯರು ಅವರು ಪ್ರತಿನಿತ್ಯ ಪಠನೆ ಮಾಡ್ತಾ ಇದ್ರು. ಆಗ ಅವರು ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದದಲ್ಲಿ ಇರ್ತಕ್ಕಂಥ ಮಹಾವಾಕ್ಯಗಳು ಏನಿದಾವೆ, ಪ್ರಜ್ಞಾನಂ ಬ್ರಹ್ಮ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇವುಗಳನ್ನ ಅವರು ದಿನನಿತ್ಯದಲ್ಲಿ ಆಶ್ರಮಕ್ಕೆ ಹಾಲು ಕೊಡಕ್ಕೆ ಬರ್ತಾರೆ ಬೆಳಿಗ್ಗೆ ಹೊತ್ತು ಅಮ್ಮವರಿದ್ದಾಗ.